ಅಂತೂ ಇಂತೂ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾದ ವಿಶೇಷ ಅತಿಥಿ ಪಾತ್ರವನ್ನ ಯಾರು ಮಾಡ್ತಾರೆ ಅನ್ನೋ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಶಾರುಖ್ ಮಾಡಬೇಕಿದ್ದ ಈ ಪಾತ್ರವನ್ನ ಬಾಲಿವುಡ್ನ ಹ್ಯಾಂಡ್ಸಮ್ ಹಂಕ್ ರಿತಿಕ್ ರೋಷನ್ ಮಾಡಿದ್ದಾರಂತೆ. ಹೀಗಾಗಿ ಚೆನ್ನೈಗೆ ಬಂದು ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದ ರಿತಿಕ್ ರೋಷನ್ ವಾಪಸ್ ಮುಂಬೈಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಿದ್ದಾರಂತೆ. ಅರೆ ಏನಿದು ಸಮಾಚಾರ ಅಂತೀರಾ? ಹ್ಯಾವ್ ಎ ಲುಕ್. ಶಾರುಖ್ ಜಾಗಕ್ಕೆ ಬಂದ್ರ ರಿತಿಕ್. ಜೈಲರ್ 2 ನಲ್ಲಿ ತಲೈವಾಗೆ ಸಾಥ್. ಮುಂಬೈಗೆ ಬರಿಗೈಯಲ್ಲಿ ಹೋದ್ರ. ರಜನಿಕಾಂತ್ಗಾಗಿ ಸಂಭಾವನೆ ಪಡೆಯಲಿಲ್ವಾ? ಭಾರತೀಯ ಚಿತ್ರರಂಗದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಿನಿ ಇಂಡಸ್ಟ್ರಿಯಲ್ಲಿ ಬಾಲಿವುಡ್ ಕೂಡ ಒಂದು. ಬಾಲಿವುಡ್ ಹೀರೋಗಳು ಒಂದು ಸಿನಿಮಾಗೆ ಪಡೆಯುವ ಸಂಭಾವನೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಬಿಡಿ. ಶಾರುಖ್, ಸಲ್ಮಾನ್, ಆಮಿರ್, ಹೃತಿಕ್ ರೋಷನ್, ರಣಬೀರ್ ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಇನ್ನೂ ತೊಟ್ಟತಿದೆ. ಸಿನಿಮಾ ಇರ್ಲಿ, ಜಾಹೀರಾತು ಇರ್ಲಿ ಅಥವಾ ಅತಿಥಿ ಪಾತ್ರವೇ ಇರ್ಲಿ, ಬೇಟೌನ್ ಸ್ಟಾರ್ಸ್ ಪಡೆಯುವ ಸಂಭಾವನೆ ಅಷ್ಟಿಷ್ಟಲ್ಲ. ಆದ್ರೆ ಬಾಲಿವುಡ್ ನಟ ಹೃತಿಕ್ ಮಾತ್ರ ಈ ಲಿಸ್ಟ್ನಲ್ಲಿ ಈಗ ಹೊರಬಂದಿದ್ದಾರೆ. ಜೈಲರ್ 2 ನಲ್ಲಿ ಹೃತಿಕ್ ಪಾತ್ರವೇನು? ಎಸ್, ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾದಲ್ಲಿ ಸಾಕಷ್ಟು ಅತಿಥಿಗಳು ಅಭಿನಯಿಸಿದ್ದಾರೆ. ಈ ಸಿನಿಮಾಗೆ ಬಾಲಿವುಡ್ನ ಸ್ಟಾರ್ ನಟ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ನಟಿಸಬೇಕಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ತಲೈವಾಗೆ ಕಿಂಗ್ ಕೈಕೊಟ್ರು. ಹೀಗಾಗಿ ಆ ಪಾತ್ರವೇ ಬೇಡ, ಆ ಪಾತ್ರವನ್ನ ಡಿಲೀಟ್ ಮಾಡಿ ಬಿಡೋಣ ಅಂತ ಚಿತ್ರತಂಡ ನಿರ್ಧರಿಸಿತ್ತು. ಆದ್ರೆ ಆ ಬಳಿಕ ಶಾರುಖ್ ಇಲ್ಲಾಂದ್ರೆ ನಾವು ಹೃತಿಕ್ ರೋಷನ್ ಅವರನ್ನ ಕರೆದುಕೊಂಡು ಬರ್ತೀವಿ ಅಂತ ಚಿತ್ರತಂಡ ಕೊನೆಗೆ ಹೃತಿಕ್ ರೋಷನ್ ಅವರನ್ನ ಸಂಪರ್ಕಿಸಿ ಅವರನ್ನ ಕರೆದುಕೊಂಡು ಬಂದ್ರು. ಹೃತಿಕ್ ಕೂಡ ರಜನಿ ಮೇಲಿನ ಅಭಿಮಾನದಿಂದಾಗಿ ಈ ಪಾತ್ರವನ್ನ ಮಾಡಲು ಒಪ್ಪಿಕೊಂಡ್ರು. ₹1 ಸಂಭಾವನೆ ಕೂಡ ಪಡೆಯಲಿಲ್ವಾ ಹೃತಿಕ್? ಎಸ್, ಅದರಂತೆ ಚೆನ್ನೈಗೆ ಬಂದು ಹೃತಿಕ್ ತಮ್ಮ ಪಾತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸಿ ವಾಪಸ್ ಹೋಗಿದ್ದಾರಂತೆ. ಆದರೆ ಮುಂಬೈಗೆ ಹೋಗುವಾಗ ಬರಿಗೈಯಲ್ಲಿ ವಾಪಸ್ ಹೋಗಿದ್ದಾರಂತೆ. ಯಾಕಂದ್ರೆ ಕೆಲ ಮೂಲಗಳ ಪ್ರಕಾರ ಈ ಸಿನಿಮಾದಲ್ಲಿ ನಟಿಸಲು ಹೃತಿಕ್ ರೋಷನ್ ಯಾವುದೇ ಸಂಭಾವನೆಯನ್ನ ಪಡೆಯಲಿಲ್ವಂತೆ. ಇದಕ್ಕೆ ಮುಖ್ಯ ಕಾರಣ ಹೃತಿಕ್ಗೆ ರಜನಿ ಮೇಲೆ ಇರುವ ಅಭಿಮಾನ ಮತ್ತು ಗೌರವ. ರಜನಿಕಾಂತ್ ಅವರು ನಟಿಸಿದ್ದ ಹಿಂದಿ ಸಿನಿಮಾ ಭಗವಾನ್ ದಾದಾದಲ್ಲಿ ರಜನಿಕಾಂತ್ ಅವರ ಸಾಕು ಮಗನ ಪಾತ್ರದಲ್ಲಿ ಹೃತಿಕ್ ರೋಷನ್ ಅಭಿನಯಿಸಿದ್ರು. ಇದು ಹೃತಿಕ್ ಪಾಲಿಗೆ ಮೊಟ್ಟ ಮೊದಲ ಪಾತ್ರ. ಅದಕ್ಕೆ ಮುಂಚಿತವಾಗಿ ತಮ್ಮ ತಂದೆ ನಿರ್ದೇಶನದ ಕೆಲ ಸಿನಿಮಾಗಳಲ್ಲಿ ಹಾಡುಗಳಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ ಹೃತಿಕ್ ಕಾಣಿಸಿಕೊಂಡಿದ್ರು. ಈ ಸಿನಿಮಾ ಬಿಡುಗಡೆಯಾಗಿ ಸುಮಾರು 40 ವರ್ಷಗಳಾಗಿವೆ. ಇದೀಗ 40 ವರ್ಷಗಳ ಬಳಿಕ ಹೃತಿಕ್ ರೋಷನ್ ಮತ್ತು ರಜನಿಕಾಂತ್ ಜೈಲರ್ 2 ಸಿನಿಮಾ ಮೂಲಕ ಮತ್ತೆ ಒಂದಾಗಿದ್ದಾರೆ. ಇದೇ ಕಾರಣಕ್ಕೆ ಹೃತಿಕ್ ರೋಷನ್ ಅವರು ಜೈಲರ್ 2 ಸಿನಿಮಾದಲ್ಲಿ ನಟಿಸಲು ಯಾವುದೇ ಸಂಭಾವನೆ ಪಡೆಯಲಿಲ್ವಂತೆ. ಜೈಲರ್ 2 ಚಿತ್ರೀಕರಣದಲ್ಲಿ ಸುಮಾರು 2 ದಿನಗಳ ಕಾಲ ಹೃತಿಕ್ ರೋಷನ್ ಅವರು ಭಾಗಿಯಾಗಿದ್ರು. 2 ದಿನದಲ್ಲಿ ಸಣ್ಣ ಆಕ್ಷನ್ ದೃಶ್ಯ ಮತ್ತು ಒಂದು ಎಮೋಷನಲ್ ದೃಶ್ಯದಲ್ಲಿ ಅವರು ನಟಿಸಿದ್ದಾರಂತೆ. ಆದರೆ ಅದಕ್ಕಾಗಿ ಅವರು ₹1 ಕೂಡ ಸಂಭಾವನೆ ಪಡೆಯಲಿಲ್ವಂತೆ.